ಎಲ್ಲ ವಯಸ್ಸಾದವ್ರೆ. ಓದ್ ಯಾರೋ ಬ್ಯಾಗು ಬಸ್ಸಾ? ಬಾ ಬಾ बैठो 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 हाँ बैठो क्या है भाई? ನಾವು ಕರ್ನಾಟಕದವ್ರು ಹಂಗಿಲ್ಲ ಭಯ ಮಾರಯ್ಯ. ನಾವು ಕನ್ನಡದವರು ಹೆಲ್ಪ್ ಮಾಡ್ತೀವಿ. ಹಾಂ ನೋಡಿ, ಈ ವಿಡಿಯೋ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡ್ತೀನಿ. ಬಹುಶಃ ಬ್ಯಾಟ್ರಿ ಆಫ್ ಆಗೋ ಗಂಟ ಅಲ್ಲಿ ತನಕ ನೋಡಿ. ಈಗ ನಾನು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ಈ ಒಂದು ಶನಿ ಮಹಾತ್ಮ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ. ಈ ಒಂದು ತಿರುವಿನಲ್ಲಿ ಈ ಒಂದು UP ವಾಹನದ ಹಿಂದೆ ಹೋಗ್ತಾ ಇದ್ದೀನಿ. ಇದು ಉತ್ತರ ಪ್ರದೇಶದ ವಾಹನ. ಇಲ್ಲಿ ಏನಾಗ್ತದೆ ಅಂದರೆ, ನಮ್ಮ ತಾಳಬೆಟ್ಟದ ತಿರುವುಗಳಲ್ಲಿ ಈ ವಾಹನಗಳು ತಿರುಗಿಸಲು ಸಂಕಷ್ಟ, ಸ್ವಲ್ಪ ಭಾಳ ಪರದಾಡ್ತವೆ. ಯಾಕಂದರೆ ಇದು ಡಬಲ್ ಬಸ್ಸು, ಅಂದರೆ ಮೇಲೆ ಕೆಳಗೆ ಎರಡು ಕಡೆನೂ ಸೀಟ್ಗಳ ವ್ಯವಸ್ಥೆ ಇದೆ. ಈ ವಾಹನಗಳು ಏನಾಗುತ್ತೆ ಅಂದರೆ, ತಿರುವುಗಳಲ್ಲಿ ಏನೋ ಒಂಥರ ಹಿಂಸೆ, ಏನು ಮುಗುಚಿಕೊಳ್ಳುವ ರೀತಿಯಲ್ಲಿ ವಾಹನಗಳು ಚಲಿಸಬೇಕಾಗತ್ತೆ. ಸೊ ಲಾಸ್ಟ್ ಟೈಮ್ ಏನಾಗ್ತಿತ್ತು, ಹಿಂದ್ಗಡೆ ಬಾಟಮ್ ಏನಿದೆ, ಈ ಒಂದು ವಾಹನದ ಕೆಳಗಡೆ ಬಾಟಮು, ಅದು ಕೆಳಗಡೆ ಗಂಟ ಇರ್ತಿತ್ತು. ಸೊ ಅದರಿಂದ ತಿರುಗಿಸಲು ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ತಡ್ಕೊಳ್ತಿತ್ತು, ಉಜ್ತಿತ್ತು ವಾಹನಗಳು. ಈಗ ಪರವಾಗಿಲ್ಲ. ಈಗ ಏನು UP ಇಂದ ಬಂದಿರ್ತಕ್ಕಂಥ ಈ ವಾಹನ ಏನಾಗಿದೆ, ಹಿಂದೆ ಹೈಟ್ ಮಾಡಿದ್ದಾರೆ, ಹಿಂದೆ ಬಾಟಮ್ ಏನಿದೆ ಅದನ್ನ ಹೈಟ್ ಮಾಡಿದ್ದಾರೆ. ಸೊ ಆದ್ದರಿಂದ ಬಹುಶಃ ಅಂಥ ಮೇಜರ್ ಸಮಸ್ಯೆ ಏನೂ ಆಗಲ್ಲ ಅನ್ಕೋತೀನಿ. ಆದರೂ ಈ ಒಂದು ಎತ್ತರದ ವಾಹನಗಳು ನಮ್ಮ ತಾಳ್ಬೆಟ್ಟದ ತಿರುವಿನಲ್ಲಿ ಚಲಿಸಲು ಸ್ವಲ್ಪ ಸಂಕಷ್ಟ ಇದ್ದದ್ದೇ. ಅದನ್ನು ನಾನು ಈಗ ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಇಂಥ ಹೆವಿ ವಾಹನಗಳ ಹಿಂದೆ ಹೋಗಬೇಡಿ. ಯಾಕಂದ್ರೆ ಅವರು ಸಡನ್ನಾಗಿ ನಿಲ್ಲಿಸ್ಬಿಡ್ತಾರೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ ಹಾಗೆ. ಸೊ ಬಹುಶಃ ಹಿಂದ್ಗಡೆ ಉಜ್ಜಲ್ಲ, ಯಾಕೆಂದರೆ ಹೈಟ್ ಇದೆ ಬಾಟಮು. ಲಾಸ್ಟ್ ಟೈಮ್ ಎಲ್ಲ ಉಜ್ಕೊಳ್ತಿತ್ತು, ಒಂದೊಂದು ತಿರುವಲ್ಲೂ ಉಜ್ತಿತ್ತು. ಈಗೇನೂ ಆಗಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ವೀಡಿಯೋಗಳು ಹಾಕಿದ್ದೀನಿ, ಮಾಹಿತಿಗಳನ್ನ ತಲುಪಿಸಿದ್ದೀವಿ. ಅದು ಮಿಲಿಯನ್ ಗಟ್ಟಲೆ ರೀಚ್ ಮಾಡಿದ್ದೀವಿ ವೀಡಿಯೋಗಳನ್ನ. ಅರ್ಥ ಆಯ್ತಾ? ಏನು ಹೇಳಿ? ಅದು 1 ಲಕ್ಷ 2 ಲಕ್ಷ 3 ಲಕ್ಷ ಅಲ್ಲ, ಮಿಲಿಯನು. ಒಂದೊಂದು ವಿಡಿಯೋ 5 ಮಿಲಿಯನು 6 ಮಿಲಿಯನು, ಆಮೇಲೆ ಇನ್ನೊಂದೊಂದು ವಿಡಿಯೋ 10 ಮಿಲಿಯನ್ ಸಹ ರೀಚ್ ಆಗೋ ಥರ ನಾವು ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ. ಅದರಲ್ಲಿ ನನಗೊಂದಷ್ಟು ಜನ ಉಗಿದಿರೋರೇ ಜಾಸ್ತಿ ಏನಿಲ್ಲ. ಒಂದು 100ರಲ್ಲಿ ಒಂದು 20% ಜನ ಬೈದಾಕೊಡೋರೆ ನಮ್ಮನ್ನ. ಹಂಗೆ ಹಿಂಗೆ ಆಳು ಮೂಡು ಅಂದ್ಕೊಂಡು ಏನೋ ಇರ್ತವೆ. ಅವ್ರಿಗೊಂದು ಸ್ವಲ್ಪ ಉರಿ ಅತ್ತಾಗಿತ್ತಾಗ ಸ್ವಲ್ಪ ಉರಿತಾ ಇರ್ತದಲ್ಲ, ಏನೇನೋ ಬೋಯ್ಸಂತಾರೆ, ಏನು ಮಾಡೋಕ್ಕಲ್ಲ. ನೋಡಿ ಎಷ್ಟು ಎತ್ತರ ಇದೆ ಇದು ವಾಹನ. ಹಾಂ, ಸಮ್ ಟೈಮು ಕೆಲವು ಕಡೆ ತಿರುಗಿಸೋಕ್ಕಾಗಲ್ಲ ಇದು. ನೋಡ್ರಿ ಅಲ್ಲಿ ನಾನು ತೋರ್ಪಡ್ತೀನಿ. ಬೋಲ್ ಬೊಮ್ಮ, ಅದೇ ಬೋಲ್ ಬೊಮ್ಮ ಅಂತಂದರೆ ಶಿವನ ಫೋಟೋ ಕಾಣ್ಬೋದು ನೋಡಿ. ಇಲ್ಲಿ ಎಲ್ಲ ತಿರುಗಿಸಲು ಹಿಂಸೆ ಆಗುತ್ತೆ ನೋಡಿ. ಇಲ್ಲಿ ಉಜ್ತಿತ್ತು ವಾಹನ ನೋಡ್ರಿ ಅಲ್ಲಿ. ಹಾಂ ಈಗ ಉಜ್ಜಲ್ಲ. ಯಾಕೆ ಅಂತಂದರೆ ಹಿಂದೆ ಹೈಟ್ ಇದೆ. ಸೊ ಈ ಡಿಸೆಂಬರ್ ತಿಂಗಳು, ಜನವರಿ ತಿಂಗಳು ಹೆಚ್ಚಿನ ವಾಹನಗಳು, ಹೊರ ರಾಜ್ಯದ ವಾಹನಗಳು ಈ ರೀತಿ ಆಗಮಿಸ್ತವೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಇನ್ನೊಂದು ಜಾಗದಲ್ಲಂತೂ ಅವರು ಓದಂಗೆ ತಿರ್ಗಿಸೋಕ್ಕಾಗಲ್ಲ, ಬಂದಂಗೆ ನೋಡಿ. ಇಲ್ಲೆಲ್ಲ ಉಜ್ಜೋದು ಮೊದಲು. ಸೊ ತಾಳ್ಬೆಟ್ಟದ ತನಕ ಈ ವಿಡಿಯೋ ಪ್ಲೇ ಮಾಡ್ತೀನಿ. ಇನ್ ಕೇಸ್ ಆಫ್ ಆಗಿಬಿಟ್ರೆ ಮೊಬೈಲಲ್ಲಿ ವಿಡಿಯೋ ಮಾಡ್ತೀನಿ. ನನಗೆ ಯಾಕೋ ಬ್ಯಾಟ್ರಿ ಲೋ ಇದೆ, ಆಫ್ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ನೋಡೋಣ. ಓಹೋ, ಅದೇನೋ ಕಟ್ ಅಂತದಲ್ಲಪ್ಪ ನೋಡಿ. ಇಲ್ಲೆಲ್ಲ ಮೊದಲು ತಿರ್ಗಿಸೋಕ್ಕಾಗ್ತಿರ್ಲಿಲ್ಲ ಇವರು. ಅರ್ಥ ಆಯ್ತಾ? ಹಾಂ ನೋಡ್ರಿ ಉಜ್ಬಿಡೋದು ಈಗ. ಅರ್ಥ ಆಯ್ತಾ? ಈಗ ಉಜ್ಜಲ್ಲ. ಯಾಕೆ ಉಜ್ಜಲ್ಲ ಅಂದರೆ ಹಿಂದೆ ಟಾಪು ಇದು ಬಾಟಮು ಹೈಟ್ ಇದೆ, ಅದಕ್ಕೋಸ್ಕರ ಉಜ್ಜಲ್ಲ. ಸೊ ಇದೊಂದು ವ್ಯವಸ್ಥೆ ಬೆಟರ್ ಆ್ಯಂಡ್ ಗುಡ್ ಅಂತ ಹೇಳೋದಕ್ಕೆ ಬಯಸ್ತೀನಿ. ದಯವಿಟ್ಟು ಹೊರ ರಾಜ್ಯದ ವಾಹನಗಳು ಹಿಂದೆ ಏನೋ ಹೈಟ್ ಇದ್ರೆ ಒಳ್ಳೆಯದು. ಕೆಲವು ಹೈಟ್ ಇರ್ತಾನಿಲ್ಲ. ನಾನು ಹಿಂದೆ ವಿಡಿಯೋ ಹಾಕಿದ್ದೆ ನೋಡಿ. ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡ್ಬೇಕಾರೆ ನೋಡಪ್ಪ, ಈ ಬಸ್ಸಲ್ಲಿ ಎಲ್ಲ ಮುದುಕಿರಿ ಇರ್ತಾರೆ ಅಂತ ಹಾಕ್ಬಿಟ್ಟಿದ್ದೆ ಕಣಪ್ಪ. ಅದಕ್ಕೆ ಏನೋ ಬುದ್ಧಿ ಹೇಳೋರ ಕತೆ
ನಾವು ವಯೋವೃದ್ಧರನ್ನ ಅದನ್ನ ಬೈ ಮಿಸ್ಟೇಕ್ ಆಗಿ ಮುದುಕಿ ಅಂತ ಅಂದ್ಬಿಟ್ಟೆ. ಹೇಳೋ ಒಂದು ಮೆಥಡಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋಯ್ತು. ವಯಸ್ಸಾದವರು ಅಂತ ಹೇಳಕ್ ಹೋಗಿ ಇಲ್ಲೆಲ್ಲ ಈ ಬಸ್ಸಲ್ಲಿ ಮುದುಕಿಯರೇ ಇರ್ತಾರೆ ಅಂತ ಹೇಳ್ಬಿಟ್ಟಿದೆ. ಅದಕ್ಕೆ ಏನೋ ಮಾಡ್ಬಿಟ್ಟವನೆ, ಕೊಲೆ ಮಾಡ್ಬಿಟ್ಟವನೆ, ಅಪರಾಧ ಮಾಡ್ಬಿಟ್ಟವನೆ, ಮಾಡ್ಬಿಟ್ಟವನೆ ನನಗೆ ಬಿಂಬಿಸಿ ಒಂದಷ್ಟು ಜನ ಕಾಮೆಂಟ್ಗಳು ಹೋಗ್ಬಿಟ್ಟಿದ್ರು. ಓಲಿ ಏನು ಆ ಕಡೆ ನೋಡ್ರಿ ಹಾಂ, ಏನಾದರೂ ಇದು ಡೌನ್ ಇದ್ದಿದ್ರೆ ಆ ಟಾಪು ಇದು ಬಾಟಮು, ಅವಾಗೇನಾಗೋದು ಉಜ್ಕೊಳ್ಳೋದು. ಈಗ ಪರ ಅಂದ್ಬಿಡೋದು ಈಗ ರೋಡೆ. ನೋಡೋಣ, ಒಂದು ಜಾಗದಲ್ಲಂತೂ ಇವ್ರು ನಿಲ್ಲಿಸಿ ಹಿಂದಕ್ಕೆ ತಗೋಬೇಕು. ಇಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ದಾರೆ ಪರವಾಗಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ಹಂಗೆ ಹೊಡಿತಾರೆ. ಒಂದು ಜಾಗದಲ್ಲಿ ಮಾತ್ರ ಭಯಂಕರ ಪ್ಲೇಸ್ ಅದು ನೋಡಿ. ಇದೇ ಬಂತು ಈಗ 9ನೇ ತಿರುವು. ನೋಡೋಣ ಈಗ ಹೆಂಗೆ ತಿರುಗಿಸ್ತಾರೆ ಅನ್ನೋದು ನನಗೊಂದು ನಿಜಕ್ಕೇ ಒಂದು ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು. ನೋಡ್ರಿ, ಇಲ್ಲಂತೂ ತುಂಬ ಟಫ್ ಇದೆ ವಲಯ ಇದು. ಈ ಸ್ಪಾಟು ನೋಡ್ಕೊಳ್ಳಿ ಹೆಂಗೆ ತಿರುಗಿಸ್ತಾರ ಗೊತ್ತಿಲ್ಲ. ಮುಂದೆ ಬಂದು ಹಿಂದೆ ಬಂದು ಹೋಗ್ಬೇಕು. ಅಪ್ಪ ಸೂಪರ್ ಗುರು, ಸೂಪರ್. ಈಸಿಯಾಗಿ ತಿರ್ಸ್ಕೊಂಡ್ಬಿಟ್ಟೆ ಪುಣ್ಯಾತ್ಮ. ಈ ಈಸಿಯಾಗಿ ತಿರ್ಸ್ಕೊಳಕ್ಕೆ ಕಾರಣ ಏನು ಗೊತ್ತಾ, ಆ ಹಿಂದ್ಗಡೆ ಬಾಟಮ್ ಅದ ನೋಡ್ರಿ, ಅದು ಹೈಟ್ ಇದೆ, ಅದೇ ಕಾರಣ. ಇಲ್ಲಿ ಎಷ್ಟು ಪರದಾಡ್ತವೆ ಅಂದರೆ ವಾಹನಗಳು ತುಂಬ ಪರದಾಡ್ತಾರೆ. ಈ ಥರ ಡಬಲ್ ವಾಹನಗಳು ನಾನು ವಿಡಿಯೋ ಹಾಕಿದ್ದೀನಿ, ನಾವೇನು ಸುಳ್ಳು ಹೇಳ್ತಿಲ್ಲಪ್ಪ. ಬರೀ ಸುಳ್ಳು ಹೇಳ್ತಿದ್ದೆ ಏನು ಬೇಡಿ, ವಿಡಿಯೋ ಹಾಕಿದ್ದೀನಿ ನೋಡಿ. ವಾಹನಗಳು ಮುಂದೆ ಬಂದು ಹಿಂದೆ ಹೋಗಿ ಆ ರೀತಿ ವಾಹನಗಳು ತೆಗೆದುಕೊಳ್ಳೋದು. ನೋಡೋಣ. ಓಹೋ ನೋಡೋಣ. ಕೆಳಗಡೆ ಇನ್ನೊಂದು ಟಫ್ ವಲಯ ಇದೆ, 4ನೇ ತಿರುವಲ್ಲಿ. ನೋಡೋಣ ಹೆಂಗೆ ಹೋಗ್ತಾರೆ ಏನೋ, ಸ್ವಲ್ಪ ಸರ್ವೆ ಮಾಡಿಬಿಡೋಣ. ಯಾಕಂದರೆ ಇದು ಟೂರಿಸ್ಟ್ ಜನಗಳಿಗೆ ಒಂದು ಉತ್ತಮವಾದ ವಾಹನ ಅಂತ ಹೇಳೋದಕ್ಕೆ ಬಯಸ್ತೀನಿ. ಬೆಸ್ಟ್ ಇದೆ ವಾಹನ ಇದು ಅಲ್ವಾ. ಬಾಟಮ್ ಇದ್ದರೆ ಸಾಕು, ಬಾಟಮ್ ಹೈಟ್ ಇದ್ದರೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ, ಆರಾಮಾಗಿ ಹೋಗುತ್ತೆ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಇಷ್ಟು ಹೇಳ್ತಾ ಇದ್ದೀನಿ. ನೋಡೋಣ. ಅಣ್ಣ ಮಾತ್ರ ರುಬ್ಕೊಂಡು ಹೋಯ್ತಾ ಇರೋದೆ, ಡೋಂಟ್ ಕೇರ್. ಈಗೆಲ್ಲ ಹೊರ ರಾಜ್ಯದ ವಾಹನಗಳು ಸ್ವಲ್ಪ ಬುದ್ಧಿ ಕಲ್ತ್ಕೊಂಡವ್ರೆ. ಯಾವ ಥರ, ಈ ಥರ ಒಂದು ಹೈಟ್ ಇರ್ತಕ್ಕಂಥ, ಬಾಟಮ್ ಹೈಟ್ ಇರ್ತಕ್ಕಂಥ ವಾಹನಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಈಗ ಇತ್ತೀಚೆಗೆ. ಸೊ ಮೊದಲೆಲ್ಲ ಫುಲ್ಲು ಡೌನ್ಗಿರೋದು ಮಟ್ಟಕ್ಕೆ ಈ ತಿರುವುಗಳಲ್ಲಿ ಉಚ್ಕೊಂಡು ಡ್ಯಾಮೇಜ್ ಆಗ್ಬಿಡೋದು ವಾಹನಗಳು. ಸೊ ಇಲ್ಲೆಲ್ಲ ಆಗ್ತಿತ್ತು, ಇಲ್ಲೆಲ್ಲ ಡ್ಯಾಮೇಜ್ ಆಗ್ತಿತ್ತು. ಏನಪ್ಪ ನಮ್ಮ ಅಣ್ಣವ್ರು ಹಿಂಗೆ ನುಗ್ತಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇವರು ಸಖತ್ತಾಗೆ ನುಗ್ತಾರೆ ಅವರು. ತಮಿಳ್ನಾಡು ವಾಹನಗಳು ನೋಡಿ ಹೆಂಗೈತೆ. ಮೊದಲು ಹೆಂಗಿತ್ತು ಗೊತ್ತರ, ವಿಚಿತ್ರವಾಗಿತ್ತು. ಎಲ್ಲ ದಡ್ಕ ಬಡ್ಕ ಅನ್ಸ್ಕೊಬರೋದು, ಎಲ್ಲ ಡ್ಯಾಮೇಜು ಮೊದಲಿದ್ದದ ವಾಹನಗಳು. ಈಗ ಚೆನ್ನಾಗಿರೋದು ಹೈಟೆಕ್ ಆಗಿರೋ ವಾಹನಗಳು ಬಿಟ್ಬಿಡೋರೆ ನೋಡಿ. ಈ ಥರ ಕಲರ್ದು, ಬ್ಲೂ ಕಲರ್ ಸೂಪರಾಗಿದೆ ವಾಹನಗಳು ಇವು. ಅಂದರೆ ಸೇಫ್ಟಿ ಇದು, ತಮಿಳ್ನಾಡು ವಾಹನಗಳು ಸೇಫ್ಟಿ. ಯಾಕಂದರೆ ಒಂದು ಮಿಡಲ್ ರೇಂಜಲ್ಲಿ ವಾಹನ ಚಲಿಸ್ತಾರೆ. ತದ್ವಾ ಕಿತ್ಕೊಂಡು ಹೋಗ್ಬಿಡಲ್ಲ, ಅರ್ಥ ಆಯ್ತಾ. ಒಂದು ಮಿಡಲ್ ಅವಶ್ಯಕತೆ ಇದ್ದಾಗ ಹೋಗ್ತಾರ, ಇಲ್ಲ ಅಂತಲ್ಲ. ಅಂದರೆ ಅಂಥ ಅಪಾಯದ ಪರಿಸ್ಥಿತಿಯಲ್ಲಿ ಡ್ರೈವ್ ಮಾಡಲ್ಲ ಅವರು. ನಮ್ಮವ್ರು ಹಂಗಲ್ಲ, ಹಿಡಿದು ಚೆಚ್ಕೊಂಡು ಹೋಯ್ತಿರೋದ ಸುಮ್ಮನೆ. ಅದು ಏನಾರು ಆಗ್ಬಿಡಿ, ಅದು ಎಲ್ಲರೂ ಹೊಡ್ಕೊಂಡು ಹೆಂಗಾರು ಬಿಟ್ಟೋಲಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ಡೋಂಟ್ ಕೇರ್ ನಮ್ಮವರು. ತಮಿಳ್ನಾಡವ್ರಿಗೆ ನಮ್ಮ ಬಸ್ಗಳಂದ್ರೆ ತುಂಬ ಇಷ್ಟ. ಕೆಂಪು ಬಂಡಿ ಅಂದ್ಕೊಂಡು ರುಬ್ಕೊಂಡು ಹೋಯ್ತಾರೆ ಅವರು. ನಮ್ಮ ಬಸ್ಗಳನ್ನ ಕಾಯ್ತಾ ಇರ್ತಾರೆ. ನೋಡ್ರಿ ಇಲ್ಲ, ಮಿಸ್ ಆಯಿತು. ಯಾಕಂದರೆ ಹಂಗೈತೆ ಅಲ್ಲಿ ವಾಸ್ತವ. ಅಂದರೆ
ಬಾಟಮ್ ಏನಿದೆ ಅದು ಹೈಟ್ ಅದೇ, ಅದರಿಂದ ಏನೂ ಆಯ್ತಾ ಇಲ್ಲ. ಇನ್ ಕೇಸಾರ ಬಾಟಮ್ ಹೈಟ್ ಇಲ್ಲ ಅಂದಿದ್ರೆ ಎಲ್ಲ ಉಜ್ಕೊಳ್ಳೋದು. ಹಾಂ, ಏನು ತೊಂದರೆ ಇಲ್ಲ, ಸಲೀಸಾಗಿ ಬಂತು ವಾಹನ ಅನ್ಕೋತೀನಿ. ಇನ್ನೊಂದು ತಿರ್ಬೋದು ನೋಡ್ಬಿಡಮ್ಮ, ಅದೊಂದು ಮಾಡ್ಕೊಬಿಡ. ಲಾಸ್ಟ್ ಒಂದು ತಿರ್ಬೋದೆ, ಇನ್ನೂ 3 ಇರಲಿ. ತಾಳ್ಬೆಟ್ಟ ಗಂಟೆ ಹೆಂಗೆ ಕತೆ ಕಟ್ಬಿಡ್ತೀನಿ ಇರ್ರಿ, ನೋಡೋಣ. ನಾನು ನೋಡಿದ ಮಟ್ಟಿಗೆ ಡಿಸೆಂಬರ್ ತಿಂಗಳು, ಆಮೇಲೆ ಯಾವುದಾದ್ರು ಜನವರಿ, ಈ ತಿಂಗಳಲ್ಲಿ ಈ ಥರ ಟೂರಿಸ್ಟ್ನವರು ಬರ್ತಾ ಇರ್ತಾರೆ. ಎಲ್ಲ ವಯಸ್ಸಾದವ್ರೆ. ಓ, ಯಾರೋ ಬ್ಯಾಗು, ಅಯ್ಯಯ್ಯೋ. ಸಿಕ್ತಾ? ಹಾಂ, ಬಾ. ಎತ್ಕೊಂಡ್ ಬರ್ತಾ ಇದ್ದಿ, ಯಾಕೆ ಬೀಳಿಸ್ಬಿಟ್ರೆ? ಹಾಂ, ನೋಡಿ ಬ್ಯಾಗ್ ಬೀಳಿಸ್ಬಿಟ್ಟಿದ್ರು, ಸದ್ಯ ಸಿಕ್ತು ನೋಡ ಬಸ್ನವ್ರೆ. ಹಾಂ, ಆ ಬಸ್ಸಾ? ಹಾಂ, ಬಾ ಬಾ, ಬೈಟು ಬೈಟು ಬೈಟು. ಹಾಂ, ಬೈಟು. ಕ್ಯಾ ಬೈ? ನಾವು ಕರ್ನಾಟಕದವ್ರು ಹಂಗಿಲ್ಲ ಭಯ ಮಾರಯ್ಯ, ನಾವು ಕನ್ನಡದವರು ಹೆಲ್ಪ್ ಮಾಡ್ತೀವಿ. ಓ, ಓಕೆ ಓಕೆ ಓಕೆ. ಹಾಂ, ನೋಡ್ರಿ ಬಸ್ನವ್ರದ್ದು ಬ್ಯಾಗ್ ಬಿದ್ದೋಗಿತ್ತು. ಹಾಂ, ಸೊ ನೋಡಿ, ಈ ವಿಡಿಯೋ ಮಾಡ್ಕೊಬಂದದ್ದು ಒಂದು ಪ್ರಯೋಜನ, ಈ ರೀತಿ ಹೆಲ್ಪ್ ಆಯ್ತು ಅವ್ರಿಗೆ. ವಾವ್. ನಾನು ಇದು ಬ್ಯಾಗ್ ಬಿದ್ದೋಯ್ತಲ್ಲ, ಎಲ್ಲ ಬೇರೆಯವ್ರದ್ದೇನೋ, ಆ ಕಾರ್ನವ್ರ ಕೊಟ್ಟು ಕಳಿಸ್ಬಿಡೋಣ, ಅವ್ರೋಗಿ ಪಿಕಪ್ ಮಾಡ್ತಾರೆ ಅಂತ ನಾ ತಿಳ್ಕೊಂಡೆ. ಇಲ್ಲಿ ನೋಡ್ರಿ ಬಸ್ನವರೇ ಕೆಳಗ್ಬಿಟ್ಟವ್ರೆ. ಹಾಂ, ಅಲ್ಲಲ್ಲಲ್ಲಲ್ಲ. ಸೊ ನಾನು ಈ ಬಸ್ಗಳಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಇದೊಂದು ಮೆಸೇಜ್ ಕೊಡ್ತೀನಿ. ಯಾರಿಮ್ಮ ಪಾರ್ಟಿ? ಯಾವರು? ಯಾಕೆ ಫುಲ್ ಎಣ್ಣೆ? ಯಾಕೆ ಎಣ್ಣೆ ಹೊಡೆದ್ಬಿಟ್ಟಿದೆ? ಅದೇ ಯಾಕೆ ಆ ಥರ ಮಾಡ್ಕೊಂಡ್ರಿ? ಫೀಲಿಂಗು? ಅಯ್ಯಯ್ಯ, ಬೇಡ, ನೀವು ಹೆಲ್ಪ್ ಮಾಡಬೇಡ, ಹೋಗು ರೆಸ್ಟ್ ಮಾಡೋ ಪಾಯಿ. ಬಸ್ಲು ಹೋಗ್ಬಿಡು, ಇಲ್ಲ ರೋಡಲ್ಲೆಲ್ಲ ನಿಂತ್ಕೋಬೇಡ, ಯಾಕಂದ್ರೆ ಒಂದೊಂದು ಗಾಡಿ ಒಂದೊಂದು ಥರ ಇರ್ತವೆ. ಹೋಗಿ ಆರಾಮಾಗಿ ಕೂತ್ಕೋ, ರೆಸ್ಟ್ ಮಾಡೋ, ಮಲಗೋ. 300 ರೂಪಾಯಿ? ಸರಿ ಆಯ್ತು, ರೆಸ್ಟ್ ಮಾಡ ಮರೆ, ರೋಡ್ಗೆಲ್ಲ ಬರಬೇಡ. ಗೊತ್ತು ಕಣ ಮರ, ನಿಮ್ಮೂರು ರೋಡ್ ನನ್ಗೆ ಗೊತ್ತವ. ನಿಮ್ಮೂರಿಗೆ ನಾನು ಬಂದಿಲ್ವಾ? ನಾನು ಎಷ್ಟು ಸಲ ಬಂದಿದ್ದೀನಿ. ಹೌದಾ? ಸರಿ ಆಯ್ತು, ಹೋಗ ಅಲ್ಲಿ ಕೂತ್ಕೋ. ಅಲ್ಲಿ ಹಾಳಾಗ್ಬಾರ್ದು. ಯಾಕೆ ಹಾಳಾಗೋದು? ಒಳ್ಳೆ ಕಥೆ ಆಯ್ತಲ್ಲ. ಹ್ಞೂ, ಸರಿ ಮಲಗ, ಆಯ್ತು. ಹ್ಞೂ, ರೆಸ್ಟ್ ಮಾಡೋ, ರೋಡ್ ಬರಬೇಡ. ಏನ ಪಾಪ ಅವ್ರವ್ರ ಜೀವನ, ನಾವು ಅದನ್ನೆಲ್ಲ ಕೇಳೋಕ್ಕಾಗಲ್ಲ. ಸ್ವಲ್ಪ ಎಣ್ಣೆ ಹೊಡೆದು ನೆಸಿ ಆಗ್ಬಿಟ್ಟವ್ರೆ. ನಾವು ಅವ್ರನ್ನ ಹೋಗಿ ಸೈಡ್ಗೆ ಹೋಗಿ ನಿಂತ್ಕೋಬೇಡಿ, ರೆಸ್ಟ್ ಮಾಡಿ, ಇಷ್ಟು ಹೇಳಬಲ್ಲೆ. ಇನ್ನೀನು ನಾವೇನು ಹೇಳೋಕ್ಕಂತ ಅವ್ರನ್ನ ನಾವೇನು ಸರಿಪಡಿಸೋಕ್ಕಂತ? ನೋಡಿ, ಈ ಮದ್ಯಪಾನ ಅಂತಕ್ಕಂಥದ್ದು ಮನೇನ ಸರ್ವನಾಶ ಮಾಡಿಬಿಡ್ತದೆ.